ಆತ್ಮೀಯ F16 ಅರ್ಥಾತ್ ಹೇ ಸೀತಾರಾಮನಿಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತಾವರ. ಆತ್ಮೀಯ ವೀಕ್ಷಕರೇ, ನಮ್ಮ ಬೆಳಗಾವಿ ರಾಜ್ಯಸಭಾ ಸದಸ್ಯ ಈರಣ್ಣ ಕನ್ನಡಿ ಬೆಳಗಾವಿಯಲ್ಲಿ ಒಳ್ಳೆಯ ಹೆಸರು ಮಾಡಿದಂಥವರು, ಗಂಭೀರ ರಾಜಕಾರಣಿ, ಅನಗತ್ಯ ಯಾವುದೇ ವಿವಾದಗಳನ್ನು ಮಾಡಿಕೊಳ್ಳಾರು ತಮ್ಮ ಒಳ್ಳೆಯ ಬದುಕನ್ನು, ಅದರ ಜೊತೆಗೆ ತಮ್ಮ ಒಂದು ಶಾಸಕತ್ವ ಅಥವಾ ರಾಜ್ಯಸಭಾ ಸದಸ್ಯತ್ವವನ್ನು ಸಾಧ್ಯಷ್ಟು ಮಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ದುಡಿಸ್ಕೊಡುತ್ತಿರುವಂಥ ವ್ಯಕ್ತಿ ಅಂತೇಳಿ ಕೇಳಿಬರ್ತಿರುವಂಥ ಒಬ್ಬ ವ್ಯಕ್ತಿತ್ವ ಪಡೆದಂಥವರು. ಇವರು ಇತ್ತೀಚೆಗೆ ಬಲು ಗಂಭೀರವಾಗಿ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ. ದುರಾಡಳಿತದ ಕಾರಣ ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ. ದೊಡ್ಡ ಆರೋಪ. ದುರಾಡಳಿತ, ಭ್ರಷ್ಟಾಚಾರ, ಲೂಟಿ ಇವುಗಳ ಕಾರಣದಿಂದ ನಮ್ಮ ಖಜಾನೆ ಖಾಲಿ ಮಾಡಿದ್ದಾರೆ, ದಿವಾಳಿ ಅಧ್ಯತಿ ಪೂರ ಅಂತೇಳಿ ಹೇಳ್ತಾ ಇದ್ದಾರೆ. ಗ್ಯಾರಂಟಿಗಳಿಗಾಗಿ ಬೊಕ್ಕಸದ ಹಣವನ್ನೆಲ್ಲ ಖರ್ಚು ಮಾಡುತ್ತಿದ್ದಾರೆ. ಬೊಕ್ಕಸದಾಗಿ ಕೂಡಿಟ್ಟಂಥ ಹಣವನ್ನು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ಒಳ್ಳೆಯ ಆರೋಪ ಮತ್ತು ಹೌದು ಅನಿಸ್ತದು. ಯಾಕೆ ಇತ್ತೀಚೆಗೆ ಎಲ್ಲ ಡೆವಲಪ್ಮೆಂಟ್ ನೋಡಿದರೆ ಅದೇ ಕಾಲಕ್ಕೆ ನಿಗಮ ಮಂಡಳಿಗಳ ಹಣವನ್ನು ಲೂಟಿ ಹೊಡೆಯುತ್ತಿದ್ದಾರೆ. ನಿಗಮ ಮಂಡಳಿಗಳ ದುಡ್ಡನ್ನು ಲೂಟಿ ಹೊಡಿತಾ ಇದ್ದಾರೆ. ಎಷ್ಟೋ ನಿಗಮಗಳಿಗೆ ಅಧ್ಯಕ್ಷರಿಲ್ಲ, ಅದರ ಕಾರ್ಯಗಳು ನಡೆದಿಲ್ಲ, ದುಡ್ಡು ಹಂಚಿಲ್ಲ. ಭಾಳಷ್ಟು ನಿಗಮಗಳಿಗೆ, ಅದರಲ್ಲೂ ಮುಖ್ಯವಾಗಿ ನೇಕಾರ, ವಿಶ್ವಕರ್ಮ, ಭೋವಿ, ಉಪ್ಪಾರ, ಆದಿಜಾಂಬವ, ಈಡಿಗ, ಬಿಲ್ವ, ಸಫಾಯಿ ಕರ್ಮಚಾರಿ ನಿಗಮ ಮಂಡಳಿಗಳಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ. ಈಗಾಗಲೇ ಆ ವರದಿ ನೀವು ನೋಡಿದಿರಿ, ನಾವು ಚರ್ಚೆ ಮಾಡಿದ್ವಿ ಹೇ ಸೀತಾರಾಮದಲ್ಲೇ. ಇವುಗಳ ಬಗ್ಗೆ ಇವತ್ತು ಆರೋಪ ಮಾಡಿದ್ದಾರೆ, ಇದು ಮಾಡಿಲ್ಲ ಅಂತೇಳಿ. ಇದೆಲ್ಲ ದೃಷ್ಟಿಯಿಂದ ಕಾಂಗ್ರೆಸ್ ಒಂದು ರೀತಿ ತಪ್ಪನ್ನು ಮಾಡಿದ ಅನ್ನೋದು ನೋಡಿ, ಎರಡು ಮಾತಿಲ್ಲ. ಯಾಕಂದರೆ ಅವುಗಳನ್ನ ಹಂಚಬೇಕಾಗಿತ್ತು. ಆ ಅನುದಾನ ತೆಗೆದುಕೊಂಡು ಗ್ಯಾರಂಟಿ ನಡೆಸೋದಿದ್ರೆ ಗ್ಯಾರಂಟಿ ಘೋಷಣೆ ಮಾಡೋ ಅವಶ್ಯಕತೆ ಇತ್ತ ಅಂತ. ನಮ್ಮಲ್ಲಿ ಉತ್ತರ ಕನ್ನಡದು ನನ್ನ ಗಾದಿ ಮಾತದ, ಅತ್ತೆ ತೊಗೊಂಡ ಹಳೆಯಾಗಿ ದಾನ ಮಾಡಿರುವಂಥ ಹಂಗದ ಇದು. ಯಾಕೆಂತಂದ್ರೆ ನಮ್ಮ ದುಡ್ಡನ್ನು ಈ ಮಂಡಳಿಗಳಿಗೆ ಅನುದಾನ ಬಿಡುಗಡೆ ಮಾಡೋ ದುಡ್ಡನ್ನು ನೀವು ಗ್ಯಾರಂಟಿ ಕೊಟ್ಟು ದೊಡ್ಡವರಾಗೋದ್ರಾಗ ಮತ ಪಡೆದ್ರಾಗ ಏನು ದುಡ್ಡಿಸ್ತಾನ ಅದ ಅಂತ ಒಂದು ಪ್ರಶ್ನೆ ಹೇಳ್ತದೆ ಇಲ್ಲ. ಮತ್ತು ಈಗಾಗಲೇ ದಿವಾಳಿ ಎದ್ದ ಕಾರಣಕ್ಕನ ಇವೆಲ್ಲ ಏನಪ್ಪ ಇದೆ ಜಸ್ಟ್ ಓದಿನಲ್ಲಿ ನಿಮಗೆಲ್ಲ ಅವೆಲ್ಲ ಮಂಡಳಿಗಳಿಗೆ ದುಡ್ಡೇ ಇಲ್ಲ, ಜೀರೋ, ಒಂದು ಪೈಸೆ ಬಂದಿಲ್ಲ ಅಂತ. ಅದಕ್ಕಾಗಿ ಇವತ್ತು ಈರಣ್ಣ ಕಡಾಡಿ ಅವರ ಮಾತನ್ನು ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗ್ಯದ. ಅವ್ರು ಕೇವಲ ವಿರೋಧಕ್ಕಾಗಿ ವಿರೋಧ ಮಾಡ್ತಾರಂತೂ ಅಲ್ಲ, ಅವ್ರ ಸ್ವಭಾವ ಸಹಜವಾಗಿ ನೋಡಿದ್ರೆ ಗೊತ್ತಾಗ್ತದೆ. ಅನಗತ್ಯ ಮಾತುಗಾರರಲ್ಲ ಅವರು, ಅನಗತ್ಯ ಪ್ರಚಾರ ಪರಿಯರೂ ಅಲ್ಲ. ಆದರೂ ಇನ್ನೂ ಅವರಿಂದ ಭಾಳಷ್ಟು ಕೆಲಸಗಳಾಗಬೇಕಾಗಿದೆ ಬೆಳಗಾವಿ ಭಾಗದಲ್ಲಿ. ಆ ಮಾತು ಬೇರೆ, ಅದು ಇನ್ನೊಂದು ಚರ್ಚೆ ಮಾಡಿದ್ರು ಅದು. ಬಟ್ ಇವತ್ತು ಸರ್ಕಾರದ ಮೇಲೆ ಬಲು ಗಂಭೀರವಾದ ಆರೋಪ ಮಾಡಿ ದಿವಾಳಿ ಇರ್ತದೆ ಅನ್ನೋಂಥ ಮಾತನ್ನು ಇಲ್ಲಿಯ ನಮ್ಮ ರಾಜ್ಯ ಸರ್ಕಾರ ಅದರ ಬಗ್ಗೆ ವಿಚಾರ ಮಾಡಬೇಕಾಗ್ಯದ, ಅದಕ್ಕೆ ಉತ್ತರ ಕೊಡಬೇಕಾಗ್ಯದ. ಭಾಳಷ್ಟು ವಿಷಯಗಳನ್ನು ಮಾತಾಡಿದ್ದಾರೆ ಅವರು. ಮತ್ತು ನಮ್ಮಲ್ಲೇ ಅಪರಾಧ ಪ್ರಮಾಣಗಳು ಈಗ ಹೆಚ್ಚಾಗ್ಯದ ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಈ ಒಂದು ಏನಪ್ಪ ಅಂತಂದ್ರೆ ಪೊಲೀಸ್ ಠಾಣೆಗಳಾಗಲಿ ಮತ್ತೇನೂ ಆಗಲಿ ಇನ್ನುಳಿದ ಈ ಸ್ಥಾನಗಳು ಏನಾಗಿವಪ್ಪ ಅಂದ್ರೆ ಇವತ್ತು ಸರ್ಕಾರದ ಕೈಯಲ್ಲಿ ಕೈಗೊಂಬೆಗಳಾಗಿ ಹೋಗ್ಬಿಟ್ಟಿದ್ದಾವಂತ. ಇದರಿಂದಾಗಿ ಅಪರಾಧದ ಸಂಖ್ಯೆ ಹೆಚ್ಚಾಗ್ತದಂದ್ರೆ ಕಡಿಮೆ ಆಗ್ತಾಯಿಲ್ಲ. ಇವತ್ತು 65% ಹೆಚ್ಚಾಗ್ಯದ ಅಪರಾಧಿಗಳ ಅಪರಾಧ ಮಾಡುವಂಥ ವ್ಯವಹಾರಗಳು, ಅವ್ಯವಹಾರಗಳು. ಇದನ್ನು ಆರೋಪ ಮಾಡೋ ಜೊತೆಗೆ ಇನ್ನುಳಿದ ವಿಷಯಗಳನ್ನು ಚರ್ಚೆ ಮಾಡ್ತಿದ್ದಾರೆ. ಆರ್ಥಿಕವಾಗಿ ದಿವಾಳಿತನ ಬಂದುಬಿಟ್ಟದೆ ಇವತ್ತು ಅಂತೇಳಿ. ಇವೆಲ್ಲ ಇರಲಿ, ಭಾಳ ಸಂತೋಷ ವಿಷಯ. ಜೊತೆಗೆ ನಮ್ಮ ರೈತರ ಬಗ್ಗೆನೂ ಮಾತಾಡಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಕೇವಲ ಮತ ಬ್ಯಾಂಕ್ ಗಟ್ಟಿ ಮಾಡೋದು ಎಲ್ಲರೂ ರದ್ದು ಮಾಡ್ತಾಯಿದ್ದಾರೆ. ಆದರೂ ಇವರು ಆರೋಪ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಮೇಲೆ. ಕೇವಲ ಮತ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳುವಲ್ಲಿ ಸರ್ಕಾರ ಎಲ್ಲರೂ ನಿರತರಾಗಿದ್ದಾರೆ. ಮತ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ಳೋಕೆ ಒಳ್ಳೆಯ ಅಧಿಕಾರ ಕೊಡಲಾಗದೆ ಜನರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಇಂಥ ಸರ್ಕಾರ ಅಧಿಕಾರದಲ್ಲಿ ಇರಲು ಲಾಯಕ್ಕಿಲ್ಲ. ತಕ್ಷಣ ಎಲ್ಲರೂ ಕುರ್ಚಿ ಬಿಟ್ಟು ಹೋಗಬೇಕು. ಅಡ್ಡಿಲ್ಲ, ಲಾಯಕ್ಕಿಲ್ಲದ್ರೆ ಕುರ್ಚಿ ಬಿಟ್ಟು ಹೋಗಬೇಕು. ಆದರೆ ಈಗ ಅವರು ಬದಲಾಗಿ ಬರೋರು ಯಾರು ಅನ್ನೋದನ್ನು ಮತ್ತೊಮ್ಮೆ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು. ಬಿ ಜೆ ಪಿಗರು ಅಂತೇಳಿ ಸಹಜವಾಗಿ ಪಾಪ ಉತ್ತರ ಕೊಡ್ತಾರೆ ಈರಣ್ಣ ಕನ್ನಡಿ ಅವರು. ಆದರೆ ಬಿ ಜೆ ಪಿಯಲ್ಲೂ ಸಹಿತ ಹಿಂದಿನ ಅವ್ರ ಆಡಳಿತದಲ್ಲೇ ಭ್ರಷ್ಟಾಚಾರ ಆರೋಪ ಮೇಲೆ ಬಂದಿಲ್ವಾ? ಕೋವಿಡನ್ನು ಯಾವ ರೀತಿಯಾಗಿ ಬಳಸ್ಕೊಂಡ್ರು ಅನ್ನೋದಿಲ್ವಾ? ಕೇವಲ ಆರೋಪ ಅಂತಲ್ಲ, ಅದನ್ನು ಆಗಿದ್ದು ಸತ್ಯನ ಕೆಲವೊಂದಿಷ್ಟು ಅದಾವ. ಮುಂದೆ ರೈತರ ಪರವಾಗಿ ಆಗಿರ್ಬೋದು, ಮತ್ತೊಬ್ಬರ ಪರವಾಗಿ ರೈತರ ಒಂದು ವರ್ಷ ಪಂಜಾಬ್ ಬಾರ್ಡ್ರ್ ಮೇಲೆ ಅಥವಾ ಪಂಜಾಬ್ ಮತ್ತು ದೆಹಲಿ ಬಾರ್ಡ್ರ್ ಮೇಲೆ ಹೋರಾಟ ಮಾಡಿದ್ರು ಸಹಿತ ಅವ್ರಿಗೆ ಏನು ಸಿಕ್ತಿಲ್ಲ. ಇವರೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಹೌದಪ್ಪ, ಕಾಂಗ್ರೆಸ್ಗೆ ಭಿನ್ನವಾದ ಆಡಳಿತವನ್ನು
ಬಿ ಜೆ ಪಿಗೆ ಕೊಟ್ಟಿದ್ದಾರೆ ಅನ್ನೋದು ಏನದ, ದೇಶದ ಅರ್ಥವ್ಯವಸ್ಥೆ ಪೂರ್ತಿ ದಿವಾಳಿ ಇದ್ದಿದ್ರು ಅನ್ನೋದು ಅವ್ರಿಗೂ ಗೊತ್ತದ. ಮತ್ತು ಬಿ ಜೆ ಪಿಯಲ್ಲೂ ಒಳಜಗಳು ಯಾವ ಪ್ರಮಾಣದಲ್ಲಿ ಇದ್ದಾವಪ್ಪ ಅಂತಂದ್ರೆ ಒಬ್ಬರು ಕಂಡ್ರೆ ಒಬ್ಬರು ಆಗಲಾರ ಸ್ಥಿತಿಯಲ್ಲಿದ್ದಾರೆ. ಕೇವಲ ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ ಒಳಜಗಳ, ಅದಕ್ಕೆ ಹೆಚ್ಚಿನ ಒಳಜಗಳ ಇದೆ ಬಿ ಜೆ ಪಿಯಲ್ಲಿ ಅದ. ನಾನು ಹೇಳೋದು ಇಷ್ಟೇ ಈ ಸಂದರ್ಭದಲ್ಲಿ, ಇದನ್ನು ಕರ್ನಾಟಕವರು ವಾದಗಳು ಸರಿ ಇದಾವೆ. ಹೌದು, ಇವೆಲ್ಲ ನಡೆದು ಸುಳ್ಳಲ್ಲ. ದಿವಾಳಿ ಹೇಳಲಿಕ್ಕತ್ತದ, ಗ್ಯಾರಂಟಿಗೆ ಬೇರೆ ಸಪ್ರೇಟ್ ಅಂತ ದುಡ್ಡನ್ನು ಏನೋ ಇವರು ಎಲ್ಲೂ ಏನೋ ಗೋಲ್ಮಾಲ್ ಮಾಡಲಿಲ್ಲ, ಇಲ್ಲಿ ತೆಗೆದು ಹಾಕಿದ್ದಾರೆ. ಆದರೆ ಇಲ್ಲದ ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರು ಪ್ರಶ್ನೆ ಮಾಡ್ತಾಯಿದ್ದಾರೆ, ನಮ್ಮ ಪಾಲು ನಮಗೆ ಕೊಡ್ರಿ, ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ತೀವಿ ಅಂತೇಳಿ. ಜೊತೆಗೆ 4 ರಿಂದ 5 ಲಕ್ಷ ಕೋಟಿ ಪ್ರತಿ ವರ್ಷ ಹೆಚ್ಚು ಕಡಿಮೆ ಅಂದಾಜು ಟ್ಯಾಕ್ಸ್ ತುಂಬ್ತಾರೆ ಕರ್ನಾಟಕದವರು. ಆದರೆ 40% ನಮಗೆ ಕೊಟ್ಟರೆ ನಾವು ಡೆವಲಪ್ ಮಾಡ್ಕೊಳ್ತೀವಿ ಅನ್ನೋದು ಮಾತಾಡ್ತಾರೆ. ವರ್ಷಕ್ಕೆ 50,000 45 ರಿಂದ 50,000 ಕೋಟಿ ರೂಪಾಯಿ ಕೊಟ್ಟರೆ ಡೆವಲಪ್ ಹೆಂಗೆ ಆಗ್ತದೆ ಅನ್ನೋ ಪ್ರಶ್ನೆ ಮಾಡ್ತಾರೆ. ಇದನ್ನು ನಾವು ಇವತ್ತು ವಿಮರ್ಶೆ ಮಾಡಬೇಕಾಗ್ಯದ. ಏನನ್ನ ಕಡೆಯವ್ರು ಹೇಳ್ತಾ ಇದ್ದಾರೆ, ಸರಿ ಅದು ದಿವಾಳಿ ಎಬ್ಸಿದ್ದಾರೆ, ಅಲ್ಲಿ ದುಡ್ಡು ತೆಗೆದು ಅಲ್ಲೇ ಹಾಕಿದ್ದಾರೆ. ಆ ದುಡ್ಡು ಹಾಕಿದ್ದು ಭ್ರಷ್ಟಾಚಾರ ಅಂತ ನಾರ್ಮಲ್ ಎಲ್ಲ ಕಡೆ ಇದ್ದಂಗೆ ಅದೇ. ಭ್ರಷ್ಟಾಚಾರ ಬದಲಾಗಿಲ್ಲ, ಎಲ್ಲ ಆಫೀಸಲ್ಲೂ ಭ್ರಷ್ಟಾಚಾರಗಳಿದ್ದಾವೆ, ಒಬ್ಬರು ಚೇಂಜ್ ಆಗಿಲ್ಲ. ಇದು ಹಿಂದಿಗಿಂದು ಸ್ವಲ್ಪ ಹೆಚ್ಚಿಗೆ ಕೇಳುವಂಥ ಜನ ಹುಡ್ಕೊಂಡಿದ್ದಾರೆ. ಯಾವುದೇ ಇಲಾಖೆಗೆ ಹೋದರು ಅದು ಸತ್ಯನ. ಮತ್ತು ಇವ್ರು ಬಿ ಜೆ ಪಿ ಬಂದರೆ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳೋದಕ್ಕೆ ಸಾಕ್ಷಿ ಇಲ್ಲದ. ರೈತರಂದು ಹೇಳಿದ್ದು ನಿಮಗೆ ಮಿನಿಮಮ್ ಪ್ರೈಸ್ ರೇಟ್, ಸಪೋರ್ಟಿಂಗ್ ಪ್ರೈಸ್ ಕಾನೂನಾಗಿ ಮಾಡೋರು, ಇದಕ್ಕೆ ಏನಾರ ಕಡೆಯವರು ಉತ್ತರ ಹೇಳಬೇಕಾಗ್ತದೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ಪಾಲು ಇವರೊಬ್ಬರು ಸಂಸದರು ಹೌದು, ರಾಜ್ಯಸಭಾ ಸದಸ್ಯರು, ಇವರು ಕೇಳಬೇಕಲ್ಲ, ಹೌದಪ್ಪ ಕರ್ನಾಟಕಕ್ಕೆ ಬರಬೇಕಾದಂಥ 40% ಕೊಡ್ರಿ ಅದು ಕೇಳಬೇಕು. ಇವರು ಕೇಳಿದಕ್ಕೆ ಏನಾದ್ರು ಒಪ್ಕೊಂಡು ಮಾಡಿ ಒಂದು ಹಂತಕ್ಕೆ ಬರಬೇಕು. ಈಗ ₹1 ಕೊಟ್ಟಾಗ ಬರೀ 13 ಪೈಸೆ ಹಾಳಿ ಕೊಟ್ಟರೆ ಇಲ್ಲಿ ಡೆವಲಪ್ಮೆಂಟ್ಗೆ ದುಡ್ಡು ಎಲ್ಲಿ ತರೋದು? ಆಗಲೇ ಸರ್ ನಿಮ್ಮ ಮೋದಿ ಅವ್ರು ಹೇಳ್ತಾರೆ, ಇಲ್ಲಪ್ಪ ನೀವು ಸಾಲ ಮಾಡಿರಿ ಯಾರಿಗೆ ಬೇಕಾರೆ, ಸಾಲ ಮುಡ್ಸೋರು ಯಾರು? ಮತ್ತು ಟ್ಯಾಕ್ಸಿಗೆ ಬಂದಿರ್ತದಲ್ಲ, ಟ್ಯಾಕ್ಸ್ ಹೊಳ್ಕೊಂಡು ಹೋಗಿಲ್ಲ, ಟ್ಯಾಕ್ಸ್ ಹೋಗಿದ್ದು ಅರ್ಥ ಹೋಗ್ತದೆ. ಮತ್ತು ಸಹಜದ ಗ್ಯಾರಂಟಿಗಳು, ಮತ್ತು ಈ ಗ್ಯಾರಂಟಿಗಳು ನೀವು ಒಂದು ಕಾಲಕ್ಕೆ ರೇವಡಿ ಅಂತಿದ್ದ ಮೋದಿಜಿಯವ್ರು ಕರಿತಾಯಿದ್ರು ನಿಮ್ಮ ನಾಯಕರು. ಇವತ್ತು ಅವರು ದೆಹಲಿಯಲ್ಲಿ ಏನು ಹೇಳ್ತಾ ಇದ್ದಾರೆ, ಹರಿಯಾಣದಲ್ಲಿ ಏನು ಮಾಡಿದರು, ಅದೇ ಕಾಲಕ್ಕೆ ನಮ್ಮ ಮಹಾರಾಷ್ಟ್ರದಲ್ಲಿ ಏನು ಮಾಡಿದರು. ಅಂದ್ರೆ ಒಟ್ಟಾರೆಯಾಗಿ ನಾವೇನು ಹೇಳಬೇಕಾಗಿದ್ದು, ನಮ್ಮ ಏರಣ್ಣ ಕಡೆಯವರು ವಿಚಾರ ಸರಿ ಇದಾವ. ರಾಜ್ಯ ದಿವಾಳಿ ಎದ್ದಿದ್ದಂತ ಸುಳ್ಳೇನಲ್ಲ. ಯಾಕೆ ಯಾವ ಅನುದಾನ ದುಡ್ಡು ಕೊಡ್ತಾನೂ ಇಲ್ಲ. ಎಷ್ಟು ದುಡ್ಡಿನ ಖರ್ಚು ಮಾಡಿದ್ದಾರೆ, ಮತ್ತು ದುಡ್ಡು ಖರ್ಚು ಮಾಡಿದ್ದಾರೆ, ಅನೇಕ ನಿಗಮ ದುಡ್ಡು ಹಾಳು ಮಾಡಿದ್ದಾರೆ, ಕೊಟ್ಟೇ ಇಲ್ಲ. ಆ ದುಡ್ಡು ಗ್ಯಾರಂಟಿಗೆ ಹಾಕಿದ್ರೆ ಅದನ್ನು ಒಂದು ಸ್ವಲ್ಪ ಲಂಚನ ಹೊಡ್ತಾರೆ ಅಂತ ಅನ್ಕೊಳ್ಳೋಣ ನಾವು. ಯಾಕಂದ್ರೆ ಒಂದು ದೊಡ್ಡ ಗಾರೆಗಾರ ಒಬ್ರ ಕೈದು ಒಬ್ರಿಗೆ ಹೋಗ್ಬೇಕಾದ್ರೆ ಕರ್ಗೋನ ಒಂದಿಷ್ಟ ಅದಾಗಿದ್ದಿಲ್ಲ ಅಂತ ನಾವು ಹೇಳೋದಿಲ್ಲ. ಅಂದ್ರೆ ನಾನು ಹೇಳಬೇಕಾಗಿದ್ದು ಇಷ್ಟ ಈ ಸಂದರ್ಭದಾಗ, ಈರಣ್ಣ ಕನ್ನಡಿಯವರು ಭಾಳ ಗಂಭೀರವಾದ ನಾಯಕರು, ರಾಜಕಾರಣಿಗಳು. ಅವ್ರು ಇದ್ದಂಥವ್ರು ಇದನ್ನು ವಿಚಾರ ಮಾಡ್ಬೇಕಂತ. ಕೇವಲ ವಿರೋಧಕ್ಕಾಗಿ ವಿರೋಧ ಮಾಡಿ ಸಿದ್ದರಾಮಯ್ಯನ ಟೀಕಾ ಮಾಡೋದಲ್ಲೇ ಮೂಡಾದಲ್ಲೇ ಅದರಲ್ಲಿ ನಾವು ವಿರೋಧ ಮಾಡಿದ್ದೀವಿ, ಅವ್ರನ್ನ ಮೇಲೆ ಅವರು ಉತ್ತರ ಕೊಡೋಂಗೆ ಮಾಡಿದ್ದೀವಿ ಅಥವಾ ಮತ್ತೇನೋ ನಾವು ಹೇಳ್ಬೋದು. ಇವತ್ತಿಲ್ಲ ಅಂತಲ್ಲ, ಮಾಡಿದಿರಿ ಕೆಲಸ, ವಿರೋಧ ಪಕ್ಷ ಕೆಲಸ ಅದು ಒಬ್ಬೊಬ್ಬ ಕಾಯ್ದೆ ಮಾಡಿದ್ರಿ. ಅದ್ರ ಪರ್ಯಾಯವಾಗಿ ನೀವು ಎಂಥ ಆಡಳಿತ ಕೊಡೋಕ್ಕೆ ಸಾಧ್ಯತೆ ಅನ್ನೋದು ನೀವು ಉತ್ತರ ಕೊಡಬೇಕಾಗಿದೆ. ಯಾಕೆ ನಿಮ್ಮೆಲ್ಲ ಒಡಕಿಲ್ಲವ? ಇವತ್ತು ಒಂದು ಕಡೆ ಜನಾರ್ದನ್ ರೆಡ್ಡಿ ವರ್ಸಸ್ ರಾಮುಲು, ಇನ್ನೊಂದು ಕಡೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ, ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ವರ್ಸಸ್ ವಿಜಯೇಂದ್ರ. ಎಷ್ಟುಗಳು ಒಡಕುಗಳು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಈ ಬಗೆಯಿಲ್ಲಾದ ಸಮಸ್ಯೆಗಳಾಗಿದ್ದಾವೆ. ಇವಕ್ಕೂ ಸಹ ಉತ್ತರ ಹೇಳುವಂಥ ಕೆಲಸವನ್ನು ನಮ್ಮ ಏನಾರ ಕಡೆಯವರು ಮಾಡಿ ಇನ್ನೂ ಹೆಚ್ಚು ಈ ಇಂಟರ್ವ್ಯೂಗೆ ವ್ಯಾಲ್ಯೂ ಬರ್ತಿತ್ತು ಅನ್ನೋದು ಅಷ್ಟೇ ಸತ್ಯದ. ಕೇವಲ ನಮ್ಮದಷ್ಟೇ ಸತ್ಯಪ ಉಳಿದವ್ರು ಇದರ ಸುಳ್ಳು ಅನ್ನುವಂಥ ಮಾತು ಮಾತಾಡಿದಾಗ ಸಹಜವಾಗಿ ಕಾಂಗ್ರೆಸ್ಸಿನ ನಾಯಕರು ಅದಕ್ಕೆ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ. ಸುಮ್ಮನೆ ವಾಗ್ವಾದ ಮಾಡೋದ್ರಾಗ ವಾಗ್ವಾದ ಮಾಡಿದಂಗೆ. ಅದಕ್ಕೆ ಭ್ರಷ್ಟಾಚಾರ ಹೋಗ್ಬೇಕಾಗಿದೆ, ಮತ್ತೊಂದು ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಎಷ್ಟು ಮಟ್ಟಿಗೆ ಇವತ್ತು ಯೋಗ್ಯರಿದ್ವಿ. ಒಂದು ಕಾಲಕ್ಕಿಂತ ಬಿ ಜೆ ಪಿ ಬಂದಿಲ್ಲ, ಅಧಿಕಾರಕ್ಕೆ ಬರಲಾರದ ಕಾಲದಲ್ಲೇ ನಿಮ್ಮ ಮಾತುಗಳೆಲ್ಲ ಸತ್ಯ ಅನ್ನಿಸೋದು. ಅದೇ ಒಂದು ಅಧಿಕಾರದಲ್ಲಿ ಒಂದು ಹೊಯ್ದಿರಿ. ಮೋದಿಯವರು ಅಧಿಕಾರ ಕೊಟ್ಟಿದ್ದಾರೆ, ವಾಜಪೇಯಿಯವರು ಅಧಿಕಾರ ಕೊಟ್ಟಿದ್ದಾರೆ, ಆಡಳಿತ ಮಾಡಿದ್ದಾರೆ. 10 ವರ್ಷ ನಿರಂತರವಾಗಿ ಮೋದಿಯವ್ರ ಕಡೆ ಸೆಂಟ್ರದಲ್ಲಿ ಮಾಡಿದ್ದಾರೆ. ಆರ್ಥಿಕವಾಗಿ ಏನು ಉದ್ಧಾರ ಆಗಿದೆ. ಕಾರ್ಪೊರೇಟರ್ ಅರ್ಥವ್ಯವಸ್ಥೆ ಶುದ್ಧ ಆಗಿದೆ, ಉಳಿದಾಗಿಲ್ಲ. ಒಂದು 5 kg ಅಕ್ಕಿ ಕೊಟ್ಟಿರ್ಬೋದು, ಇಲ್ಲಂತಲ್ಲ. ಜೊತೆಗೆ ಒಂದಿಷ್ಟೇನು ರೈತರಿಗೆ 4 ತಿಂಗಳಿಗೆ ಒಂದು 2,000 ರೂಪಾಯಿ ಕೊಡುವಂಥದ್ದು ಆಗಿರ್ಬೋದು. ಇಂಥವ್ನು ಬಿಟ್ಟರೆ ಉಳಿದು ಏನಾಗಿದ್ದಾವ ಅಂದ್ರೆ ಪಟ್ಟಿನ ಇವತ್ತು ಮಾಡಿ ಉತ್ತರ ಕೊಡಬೇಕಾಗ್ಯದ. ಡಿಮಾನಿಟೈಸೇಷನ್ ಏನಾಯಿತು, ಅಮಾನ್ಯೀಕರಣ ಮಾಡಿದ್ರು ನೋಟ ಏನಾಯಿತು, ಅದರಿಂದ ಏನು ಬಂತು. ಅದೇ ಕಾಲಕ್ಕೆ ಸ್ವತಃ ಮೋದಿಯವರು ಆರಂಭದಲ್ಲಿ ಹೇಳಿದರು 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತಂತ ಇದ್ದರು. ಇವತ್ತಿಗೂ ಇಲ್ಲದ. ಮೊನ್ನೆಬ್ಬರು ಯಾರೋ ನಿಮ್ಮ ಮನ್ಸುಕ್ ಮಾಡಿವೆ ಅವರು, ಇಲ್ಲ ನಾವು 17 ಕೋಟಿ ಉದ್ಯೋಗ ಕೊಟ್ಟಿವಿ ಅಂತ ಹೇಳಿದ್ರು. ಎಲ್ಲದ ಉದ್ಯೋಗಗಳವ? ಅದನ್ನು ಸ್ವಲ್ಪ ಬಿಡಿಸಿ ತೋರಿಸ್ಬೇಕಾಗಿದೆ. ಇವತ್ತು ಸರ್ವೆನ ಮಾಡಿಲ್ಲ ನೀವು. 2011ರಾಗ ಸರ್ವೆ ಆಗಿದ್ದು, ಇವತ್ತಿನೂ ಸರ್ವೆ ಇಲ್ಲ. ಇದಕ್ಕೇನು ಉತ್ತರ ಕೊಡ್ತೀರಿ? ಜಾತಿ ಗಣತಿ ಯಾಕೆ ಮಾಡಬಾರೋದು? ಜಾತಿ ಬೇಡ ಅಂತ ಹೇಳಿದ್ರಿ, ಇವತ್ತು ಜಾತಿಗೆ ನೀವು ಒಪ್ಕೊಳ್ತಾ ಇದ್ದೀರಿ. ಮೀಸಲಾತಿನೂ ಒಪ್ಕೊಳ್ತಾ ಇದ್ದೀರಿ. ಸ್ವತಃ ನಮ್ಮ ಮೋಹನ್ ಭಾಗವತರು ಒಪ್ಕೊಳ್ತಾ ಇದ್ದಾರೆ, ನೀವು ಒಪ್ಕೊಳ್ತಾ ಇದ್ದೀರಿ. ಅಂದಾಗ ಅದಕ್ಕೆ ಏನಪ್ಪ ಮೂಲ ಆಧಾರ ಏನು? ಜಾತಿ ಗಣತಿ. ಅದನ್ನು ಮಾಡಿ ಕೊಡ್ತಾಯಿಲ್ಲ, ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಎಲ್ಲಿ ಮಾಡಿದ್ರಿ? ಇಷ್ಟೋ ಮಾಡಬೇಕಾಗಿತ್ತಲ್ಲ. ಇಂಥವು ಸಹಿತ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಆದರೆ ನೀವು ಮಾಡಿದಂತಹ ಆರೋಪಗಳಲ್ಲೇ ಭಾಳಷ್ಟು ಸತ್ಯಗಳಿದ್ದಾವೆ. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಹೌದು
ಇಂಥವೆಲ್ಲ ತಪ್ಪುಗಳು ಮಾಡಿದ ಅನ್ನೋದು ನಾವು ಒಪ್ಕೊಳ್ತಾನೆ. ನಿಮ್ಮ ಬಗ್ಗೆ ನೀವು ಆತ್ಮವಿಮರ್ಶೆ ಮಾಡ್ಕೊಂಡು ಇನ್ನೂ ಇದಕ್ಕೆ ಹೆಚ್ಚು ವ್ಯಾಲ್ಯೂ ಬರ್ತೈತೇನೋ ಇರಲಿ. ಕಡಾಡಿಯವ್ರ ಮಾತುಗಳಿಗೆ ನಾವು ಸಿಂಪಲ್ಲಾಗಿ ಒಂದಿಷ್ಟು ಉತ್ತರ ಕೊಟ್ಟಿದ್ದು. ಇದು ನಿಮ್ಗೆ ಸರಿ ಅನ್ನಿಸ್ತದೆ ಹೋಗಿರ್ಬೋದು, ಸರಿ ಅನಿಸಿರ್ಬೋದು, ಸರಿ ಅನ್ರಿ, ತಪ್ಪು ಅನ್ರಿ. ಆದರೆ ಏನಪ್ಪ ಅಂದ್ರೆ ಇದನ್ನು ಲೈಕರ್ ಮಾಡಿ ಡಿಸ್ಲೈಕರ್ ಮಾಡಿರಿ, ಮಾಡ್ತಾಯಿರಿ, ನೋಡ್ತಾಯಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮನ್ ಸತ್ಯದ ಕೈಗಂಡೆ ವಂದನೆಗಳು.